ಕೊಟ್ಬಿಟ್ಟಿದ್ದಾರೆ. ರೈತರಿಗೆ ಯಾವುದೇ ಒಂದೇ ಒಂದು ಪರ್ಸೆಂಟ್ ಕೂಡ ಇವತ್ತು ರೈತರ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ನಿಂತಿಲ್ಲ. ಇವತ್ತು ಕುರ್ಚಿ ಕಿತ್ತಾಟದಲ್ಲಿ ಇವತ್ತು ಹೊರಟಿದೆ. ಈ ಒಂದು ಚಿಕ್ಕಬಳ್ಳಾಪುರ ಬಯಲುಸೀಮೆದು ಕೂಡ ಮಾಧ್ಯಮ ಮಿತ್ರರು ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಎತ್ತಿನ ಹೊಳೆ ನೀರು ಬರುತ್ತೆ ಅಂತಕ್ಕಂಥದ್ದನ್ನ ಇವತ್ತು 30,000 ಕೋಟಿಗೆ ಹೋಗಿದೆ. ಅದು 2 ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವತ್ತು ಬರುತ್ತೆ ಅಂತಂದು ಇವತ್ತು ನಿಗದಿ ಆಗಿರ್ತಕ್ಕಂಥ ದಿನಾಂಕ ಕೂಡ ಇದಕ್ಕಿಲ್ಲ. ಕೆಲಸ ಕೂಡ ದೊಡ್ಡ ಮಟ್ಟಕ್ಕೆ ನಡೀತಾ ಇಲ್ಲ. ಈ ಎಚ್.ಎನ್. ವ್ಯಾಲಿ ನೀರು ಕೂಡ 3ನೇ ಹಂತದ್ದು ಕೂಡ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಚಕಾರ ಎತ್ತಾ ಇಲ್ಲ. ಇವತ್ತು ಕೃಷ್ಣಾ ನದಿಯ ನೀರು ತರ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಸಂಸದರು ಕೂಡ ಈಗಾಗಲೇ ಆಂಧ್ರ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದಾರೆ. ಅದನ್ನು ಮುಂದುವರ್ತಕ್ಕಂಥ ಕೆಲಸನೂ ಮಾಡಿ ಮುಂದಿನ ದಿನಗಳಲ್ಲಿ ಎಚ್.ಎನ್. ವ್ಯಾಲಿಯಲ್ಲಿ ಬರ್ತಕ್ಕಂಥ ನೀರು ಅವಶ್ಯಕತೆನೇ ಇಲ್ಲ. ನಮ್ಗೆ ಬರ್ತಾ ಇರ್ತಕ್ಕಂಥ ಎತ್ತಿನ ಹೊಳೆ ನೀರು ಬಂದು ಕೃಷ್ಣಾ ನದಿ ನೀರು ಬಂತು ಅಂತ ಹೇಳಿದ್ರೆ ಸ್ವಚ್ಛವಾಗಿರೋ ನೀರು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 52 ಲಕ್ಷ ರೈತರಿಗೆ ಕೇಂದ್ರದಿಂದ 6,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದು, ಅದೇ ರೀತಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ 6,000 ಜೊತೆಗೆ 4,000 ಹಾಕಿ 10,000 ಕೊಡ್ತಾ ಇದ್ರು. ಅದನ್ನು ಇವತ್ತು ಕಿತ್ತು ಬಿಸಾಕಿದ್ದಾರೆ. ರೈತರಿಗೆ ಯಾವುದೇ ಒಂದೇ 1% ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ನಿನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಬ್ಬ ರೈತರ ಬೆಳೆಗಳನ್ನ ಬೆಳೆದು ಜೋಳ ಬೆಳೆದ್ರೆ ಒಂದು ಎಕರೆಗೆ 50,000ನೋ 1 ಲಕ್ಷನೋ ಬರುತ್ತೆ. ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇನೆ. ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನಿನ್ನೆ ಡಿ.ಎನ್. ರಾಮಕೃಷ್ಣ ಅಂತಕ್ಕಂಥ ವ್ಯಾಪಾರಿ ಬೆರಸಂದೂರದವರು ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನ ಹೈದರಾಬಾದ್ ಅಲ್ಲಿ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು. ರೈತರು ಬೆಳೀತಾರೆ, ಒಂದಷ್ಟು ಜನ ವ್ಯಾಪಾರ ಮಾಡ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ. ಅವ್ರು ಮಾರ್ತಕ್ಕಂಥದ್ದನ್ನ ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ. ಈಗ ಶಿಡ್ಲಘಟ್ಟದಲ್ಲಿ 90 ಭಾಗ ಮುಸ್ಲಿಮಾನರು ರೇಷ್ಮೆಯನ್ನ ಪರ್ಚೇಸ್ ಮಾಡ್ತಾರೆ, ಕೈಗಾರಿಕೆಯಲ್ಲಿ ನೂಲು ತೆಗಿತಾರೆ, ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವತ್ತು ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ. ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನರಿಗೆ ಇದ್ದಕ್ಕಿದ್ದಂಗೆನೆ ಅವ್ರಿಗೆ ಶಕ್ತಿ ಬಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಏನಾದ್ರೂ ಮಾಡೋದು ನಡೀತದೆ ಅಂತ. ಇವತ್ತು ಮೊನ್ನೆ ಶ್ರೀನಿವಾಸ ಸಾಗರದಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ SP ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಶ್ರೀನಿವಾಸ ಸಾಗರದಲ್ಲಿ ನೀರು ಹರಿತಾ ಇದೆ, ಕೋಡಿ ಹೋಗ್ತಾ ಇದೆ, ಜಲಾಶಯದಲ್ಲಿ ಬಂದಿರ್ತಕ್ಕಂಥ ಸುಂದರವಾದ ತಾಣ ಆಗಿದೆ. ಆ ಕೋಡಿಯಲ್ಲಿ ಗಂಗಮ್ಮನ ತಾಯಿನ ಏನು ಇಟ್ಟಿದ್ದಾರೆ. ಅದ್ರ ಮೇಲೆ ಮುಸಲ್ಮಾನ್ ಹೆಣ್ಮಕ್ಳು ಅದ್ರ ಮೇಲೆ ಕಾಲಿಟ್ಕೊಂಡು ಆ ದೌರ್ಜನ್ಯ ಏನ್ ಮಾಡಿರ್ತಕ್ಕಂಥದನ್ನ ನಾವು ಖಂಡಿಸಿ ಹೋರಾಟ ಕೂಡ ಮಾಡಿದ್ವಿ. ಆಗಲೇ 2 ತಿಂಗಳು 1.5 ತಿಂಗಳು ಆಗ್ತಾ ಇದೆ, ಇದುವರೆಗೂ ಏನು ಆಕ್ಷನ್ ತಗೊಂಡಿಲ್ಲ. ಮುಸಲ್ಮಾನರಿಗೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ದೆ ರಾಜಾರೋಷವಾಗಿ ಎಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ ಕೊಡ್ತಕ್ಕಂಥದ್ದು ನೋಡಿದಿರಾ. ಇವತ್ತು ಜಮೀರ್ ಅಹಮದ್ ಕೂಡ ಅವ್ರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಕೊಡೋರು ಎತ್ಕೊಂಡ್ಬಂದು FIR ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಬರೋರ್ನು ಕೂಡ ಇವರು ಫೋನ್ ಮಾಡಿದ ಅವ್ರು ವಾಪಸ್ ಹೋಗಿದ್ದಾರೆ. ಇವತ್ತು ರಾಮಕೃಷ್ಣ ಪದ ಬೆಳಿಗ್ಗೆ ಮಾತಾಡಿದೆ. ಆತ ಯಾವ ಸ್ಥಿತಿ ಇದೆ ಅಂದ್ರೆ ಅವ್ರ ಮನೆ ಹತ್ರ ದಿನ ಬೆಳಿಗ್ಗೆ ರೈತರು ಹೋಗಿ ಕೂತ್ಕೋತಾ ಇದ್ದಾರೆ. ಯಾಕಂದ್ರೆ ರೈತರಿಗೆ ಅವ್ರು ದುಡ್ಡು ಕೊಡ್ಬೇಕು. ಆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆತ ಈಗ ನಾನು ನೇಣಾಕೊಂಡು ಸಾಯ್ಬೇಕನ್ನ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಯಾವುದೇ ಕಾರಣಕ್ಕೆ ಈ ತರ ಧೋರಣೆಗಳಿಗೆ ಅವಕಾಶ ಕೊಡಬಾರ್ದು. SP ಅವರು ಇಮಿಡಿಯೇಟ್ ಆಗಿ ಅವ್ರ ಪರವಾಗಿ ನಿಂತ್ಕೋಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ದುಡ್ಡು ತಗೊಡ್ಬೇಕು ಅಂತಕ್ಕಂಥ ನಮ್ಮದಿದೆ. ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡೋದು ಅಂತ ಗ್ಯಾರಂಟಿ ಆಗುತ್ತೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಕೂಡ ಖಂಡಿಸಿ ನಾವು ಅವ್ರ ಜೊತೆ ನಿಲ್ತೀವಿ ಅಂತಕ್ಕಂಥ ಇದೆ. ಸುದೀರ್ಘವಾಗಿ ಎಲ್ಲಾ ವಿಷಯವನ್ನು ಹಂಚ್ಕೊಂಡಿದ್ದಾರೆ ಮಾಧ್ಯಮ ಮಿತ್ರರು. ಇದನ್ನೆಲ್ಲ ದೊಡ್ಡ ಮಟ್ಟಕ್ಕೆ ಬಹಿರಂಗವಾಗಿ ತಿಳಿಸ್ಕೊಳ್ಬೇಕು. ರೈತರು